लिंगायत मठाधिपतिगण ಒಕ್ಕೂಟ और बसवा संस्कृति अभियान समिति द्वारा बीदर में बसवा रथ यात्रा निकाली गई, जिसमें जिले भर से और पड़ोसी जिलों से बड़ी संख्या में भक्तों ने भाग लिया। 12वीं शताब्दी के बसवादी भक्तों की मूर्तियों को एक सुसज्जित वाहन में रखकर यात्रा निकाली गई। विभिन्न लोक कला समूहों ने कला का प्रदर्शन किया। इस यात्रा में भारी संख्या में पुरुष, महिलाएं, युवा, बच्चे शामिल रहे। यह यात्रा बमगोंडेश्वर सर्कल, चंदमा सर्कल से गुजरकर और बीवीबी भूमरेड्डी कॉलेज पहुंची। इस बसवा रथ यात्रा में कर्नाटक के कैबिनेट मिनिस्टर फॉर फॉरेस्ट एंड इकोलॉजी व डिस्ट्रिक्ट इंचार्ज मिनिस्टर ईश्वर खंड्रे, पूर्व मंत्री राजशेखर पाटिल, सूर्यकांत नागमारपल्ली, बाबू वाली के अलावा राज्य के विभिन्न भागों के मुख्य पुजारी, जिले सहित राज्य के विभिन्न जिलों के शरणागत और राजनीतिक नेतागण उपस्थित रहे। डिस्ट्रिक्ट इंचार्ज मिनिस्टर ईश्वर खंड्रे ने इस यात्रा का शुभारंभ किया और संबोधित किया। उन्होंने कहा कि बसवन्ना न केवल कर्नाटक के बल्कि पूरे विश्व के सांस्कृतिक नेता। बसवा संस्कृति समानता, मानवता और सद्भाव की संस्कृति है और बसवा संस्कृति पूरे विश्व में सर्वश्रेष्ठ है। एक मूल्यवान जीवन जीने के लिए वचन साहित्य का अध्ययन आवश्यक है। एक मूल्यवान जीवन जीने के लिए आवश्यक सभी तत्वों का उल्लेख वचन साहित्य में मिलता है, इसलिए अगली पीढ़ी तक वचन साहित्य के महत्व को पहुंचाना आवश्यक है। सनेहल्ली तंडलबालु संस्थान शाखा मठ के पंडिताराध्य शिवाचार्य स्वामी जी ने कहा कि आगामी जनगणना में श्रीमंतों ने धर्म के कॉलम में लिंगायत लिखकर और जाति के कॉलम में उपजाति लिखकर द्वैतवाद का द्वार खोल दिया। इस अवसर पर मिनिस्टर ईश्वर खंड्रे ने मीडिया से बात की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಎರಡು ಮನೆಗಳಲ್ಲಿ ನಾ ಕ್ಯಾಂಪ್ ಮಾಡಿದ್ವಿ। ಆ ಎರಡು ಮನೆಗಳು ಬಸವ ತತ್ವವನ್ನು ಸರಿಯಾದ ರೀತಿಯಲ್ಲಿ ಜಾರಿಯಲ್ಲಿ ತಂದಂಥವು। ಹಾಗೆಯೇ ನಿಮ್ಮೆಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಹೊರತಾಗಿ ಇನ್ಯಾವ ಭಾವಚಿತ್ರವನ್ನು ನೀವು ಇಟ್ಕೊಳ್ಬೇಕಾಗಿಲ್ಲ। ನಿಮ್ಮ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡಬೇಕೇ ಹೊರತಾಗಿ ಬೇರೇನನ್ನು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ। ನಮ್ಮ ದೇವರ ಗೂಡುಗಳನ್ನು ನೋಡಿದರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ। ಆ ಮ್ಯೂಸಿಯಮ್ಮನ್ನು ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ, ಇದಕ್ಕಿಂತ ಹೆಚ್ಚಾಗಿ ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು। ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಎಲ್ಲರೂ ಆಗಮಿಸಿದ್ದಾರೆ। ಪರಮ ಪೂಜ್ಯ ನಮ್ಮ ಗದಗ ಪೂಜ್ಯರು, ಇಲ್ಕಲ್ ಪೂಜ್ಯರು, ಇವತ್ತು ಸಾಣೇಹಳ್ಳಿ ಪೂಜ್ಯರು ಮತ್ತೆ ನಾಗನೂರು ಸ್ವಾಮೀಜಿಯವರು, ಇವರೆಲ್ಲರೂ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಒಂದು ನೇತೃತ್ವದಲ್ಲಿ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ನಿಜಗುಣಾನಂದ ಮಹಾಸ್ವಾಮಿಗಳು, ಅನೇಕ ಮಠಾಧೀಶರು ಇಲ್ಲಿ ಪಾಲ್ಗೊಂಡು ನಮ್ಮ ಸರ್ಕಾರ ಹೋದ ವರ್ಷ ಏನು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದಂಥದ್ದು, ಇದರ ನಿಮಿತ್ತ ರಾಜ್ಯದಾದ್ಯಂತ ಈ ಒಂದು ಮೆರವಣಿಗೆ ಮುಖಾಂತರ, ಪ್ರಚಾರದ ಮುಖಾಂತರ ಬಸವತತ್ವ, ಬಸವಣ್ಣನವರ ಸಂಸ್ಕೃತಿ ಏನಿದೆ ಇದು ಇವತ್ತು ಸಾಮಾಜಿಕ ನ್ಯಾಯದ ಸಂಸ್ಕೃತಿ, ಮಾನವೀಯತೆ ಸಂಸ್ಕೃತಿ, ಕಾಯಕದ ಸಂಸ್ಕೃತಿ, ಜಾತ್ಯತೀತ ಸಂಸ್ಕೃತಿ, ಸಾಮರಸ್ಯದ ಸಂಸ್ಕೃತಿ, ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳಿದ್ರೆ ಇದು ನಮ್ಮ ಬಸವ ಸಂಸ್ಕೃತಿ ಅಂತ ಬಹಳ ಹೆಮ್ಮೆಯಿಂದ ಹೇಳಬಹುದು। ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ವಚನ ಸಾಹಿತ್ಯದ ಮುಖಾಂತರ ಏನು ವಚನಗಳಿದ್ದಾವೆ ಅವು ಇವತ್ತಿಗೂ ಪ್ರಸ್ತುತ ಇದ್ದಾವೆ, ಹಿಂದೆನೂ ಪ್ರಸ್ತುತ ಇದ್ದವು, ಮುಂದೆನೂ ಪ್ರಸ್ತುತವಾಗಿರ್ತವೆ। ಹೀಗಾಗಿ ವಚನಗಳೇನಿದ್ದಾವೆ ಇವೆಲ್ಲ ವಚನಗಳು ನಮ್ಮ ಮಕ್ಕಳಿಗೆ ಅಧ್ಯಯನ ಮಾಡಿಸಿ ಅದರಲ್ಲೆಲ್ಲವೂ ಇದೆ, ಪ್ರಶ್ನೆ ಇದೆ, ಉತ್ತರ ಇದೆ, ಸಮಸ್ಯೆ ಇದೆ, ಪರಿಹಾರನೂ ವಚನದಲ್ಲಿದೆ। ಇಡೀ ಜಗತ್ತಿನ ಎದುರುಗಡೆ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ವಚನ ಸಾಹಿತ್ಯ ದಿವ್ಯೌಷಧಿ ಇದೆ। ಎಲ್ಲ ಅನಿಷ್ಟಗಳು ದೂರ ಆಗಬೇಕು ಅಂತೇಳಿದರೆ ಇದು ವಿಶ್ವ ಧರ್ಮ, ಆ ಒಂದು ದೃಷ್ಟಿಯಿಂದ ಎಲ್ಲರೂ ಬಸವ ತತ್ವವನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದರ ಪ್ರಕಾರ ನಾವು ನಡೆದಿವೆ ಅಂತ ಹೇಳಿದರೆ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಸಮಾನತೆ ಹೋಗ್ತದೆ, ಅಸ್ಪೃಶ್ಯತೆ ಹೋಗ್ತದೆ, ಸಮಾನತೆ ಬರ್ತದೆ, ಇವತ್ತು ಎಲ್ರಿಗೂ ಶಾಂತಿ ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ಹಾರೈಸುತ್ತೇನೆ। ಮಾನ್ಯ ಬಸವರಾಜ ದನ್ನೂರವರು, ಮಾನ್ಯ ಬಾಬು ಓಲಿ ಅವರು,
ಈ ಒಂದು ಸಮಿತಿಯವರೆಲ್ಲರೂ ಭಾಳ ಶ್ರಮ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ.